ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸದ 4 ಮಂಗಳವಾರಗಳು ಆಚರಣೆ ಮಾಡುವಂತಹ ಮಂಗಳಗೌರಿ ವ್ರತದ ಒಂದು ಪೂಜಾ ವಿಧಾನವನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಎಷ್ಟು ವಾರಗಳು ಬಂದಿವೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ನಾವು ಪೂಜಾ ವಿಧಾನಕ್ಕೆ ಹೋಗೋಣಂತೆ. ಈ ಸಲ ನಮಗೆ 4 ಮಂಗಳವಾರಗಳು ಬಂದಿರುವಂಥದ್ದು. ಈ ಆಗಸ್ಟ್ ತಿಂಗಳಿನಲ್ಲಿ 2 ಮಂಗಳವಾರಗಳಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ 2 ಮಂಗಳವಾರಗಳು ಕೂಡ ಬರ್ತದೆ. ಅಂದರೆ ಆಗಸ್ಟು 18ನೇ ತಾರೀಕು, 25ನೇ ತಾರೀಕು ನಾವು 2 ಮಂಗಳವಾರವನ್ನು ಆಚರಣೆ ಮಾಡ್ತೇವೆ. ಹಾಗೆಯೇ ಸೆಪ್ಟೆಂಬರ್ ತಿಂಗಳಿನಲ್ಲಿ 1ನೇ ತಾರೀಕು ಹಾಗೆ 8ನೇ ತಾರೀಕು 2 ಮಂಗಳವಾರವನ್ನು ಆಚರಣೆ ಮಾಡ್ತೇವೆ. ಟೋಟಲಿಯಾಗಿ ನಾವು 4 ಮಂಗಳವಾರ ನಾವು ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತೇವೆ. ಇದನ್ನು ಮದುವೆಯಾಗಿದ ನಂತರ 5 ವರ್ಷಗಳ ತನಕ ಆಚರಣೆ ಮಾಡಿ ತುಂಬಾ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಂದರೆ 5 ವರ್ಷ ಅಂದರೆ 4 ವರ್ಷದ ತನಕ ಒಂದೊಂದು ವರ್ಷ ಎರಡೆರಡು ಮೊರದ ಬಾಗಿನವನ್ನು ಕೊಡ್ತಾರೆ. ಹಾಗೆ 5ನೇ ವರ್ಷ ಅಂದರೆ ಕೊನೆಯ ವರ್ಷ 8 ಬಾಗಿನವನ್ನು ಕೊಡ್ತಾರೆ. ಈ ರೀತಿ 16 ಬಾಗಿನವನ್ನು ಕೊಟ್ಟು ಅವರು ಆಶೀರ್ವಾದ ತೆಗೆದುಕೊಳ್ತಾರೆ. ಇದು ಮದುವೆಯಾಗಿ 5 ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ತುಂಬಾ ಒಂದು ಶ್ರೇಷ್ಠವಾಗಿರುವಂಥ ಒಂದು ವ್ರತ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಈ ಗೌರಿ ವ್ರತ ಎಲ್ಲರೂ ಕೂಡ ಆಚರಣೆ ಮಾಡಬೇಕು. ಇದಕ್ಕೆ ಒಂದು ಏನು ಭೇದ ಭಾವ ಏನಿಲ್ಲ, ಎಲ್ಲರೂ ಕೂಡ ಆಚರಣೆ ಮಾಡಬಹುದು. 4 ಮಂಗಳವಾರಗಳು ಸಿಗ್ತದೆ. ಕೆಲವೊಂದು ನಾವು ಸೇತುವೆಗಳನ್ನು ಕೂಡ ನಾವು ಮಾಡ್ಕೋಬೇಕು. ಅಂದರೆ ತಂಬಿಟ್ಟಿನ ಆರತಿ, ಈ ತಂಬಿಟ್ಟಿನ ಆರತಿ ಸೇವನೆ ಮಾಡ್ಕೊಳ್ಳುವಾಗ ಗೋಧಿ ಹಿಟ್ಟನ್ನು ನೀವು ತೆಗೆದುಕೋಬೇಕು. ಗೋಧಿ ಹಿಟ್ಟಿಗೆ ನೀವು ಸ್ವಲ್ಪ ಮಟ್ಟಿಗೆ ತುಪ್ಪ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಅಥವಾ ಸ್ವಲ್ಪ ಬೆಲ್ಲವನ್ನು ಹಾಕಿ ಹಸಿ ಹಾಲು ಇಲ್ಲಾಂದರೆ ಶುದ್ಧವಾಗಿರುವಂಥ ಒಂದು ನೀರಿನಿಂದ ನೀವು ಕಲಿಸ್ಕೊಂಡು 16 ದೀಪಗಳನ್ನು ನೀವು ಸೇವನೆ ಮಾಡ್ಕೋಬೇಕು. ಈ ಗೌರಿ ಪೂಜೆಗೆ ಹಾಗೆ ನೀವು ಎಲ್ಲದನ್ನು 16 ನೀವು ಸೇವನೆ ಮಾಡ್ಕೋಬೇಕು. 16 ದೀಪಗಳನ್ನು ಸೇವನೆ ಮಾಡ್ಕೋಬೇಕು. ಅದಕ್ಕೆ ನೀವು ತುಪ್ಪದ ಬತ್ತಿಯನ್ನೇ ನೀವು ಹಾಕಬೇಕು. 16 ದೀಪಕ್ಕೂ ಕೂಡ 16 ಜೊತೆಯ ಒಂದು ತುಪ್ಪದ ಬತ್ತಿಯನ್ನು ಹಾಕಿ ತುಪ್ಪವನ್ನೇ ಹಾಕಿ ನೀವು ಸೇವನೆ ಮಾಡ್ಕೊಂಡು ಇಟ್ಟಿರಬೇಕು. ಹಾಗೆಯೇ 16 ಎಲೆಯ 16 ಜೊತೆಯ ಒಂದು ಗೆಜ್ಜೆ ವಸ್ತ್ರ ನಾವು ಅದನ್ನು ಕೂಡ ನಾವು ಒಂದು ಸೇವನೆಯನ್ನು ಮಾಡ್ಕೋಬೇಕು. ಹಾಗೆ ಒಂದು 16 ಜೊತೆಯ ಒಂದು ವಿಳೆದೆಲೆ, 16 ಜೊತೆಯ ಅಡಿಕೆ, ಇಷ್ಟು ನಾವು ಸೇವನೆ ಮಾಡ್ಕೋಬೇಕು. ಈಗ ಕಲಶ ಸ್ಥಾಪನೆಯದೊಂದಿಗೆ ಪೂಜಾ ವಿಧಾನ ನೋಡೋಣಂತೆ. ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿದ್ದೇನೆ. ಅದರ ಮೇಲೆ ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ. ಹಾಗೆಯೇ ಕೆಳಭಾಗದಲ್ಲಿ ಅಂದರೆ ಫೋಟೋವಿನ ಸ್ವಲ್ಪ ಕೆಳಭಾಗದಲ್ಲಿ ಒಂದು ಬಾಳೆ ಎಲೆಯನ್ನು ನೀವು ಹಾಸಬೇಕು. ನಾನು ತಟ್ಟೆಯನ್ನೇ ಇಟ್ಟಿದ್ದೇನೆ, ಯಾಕೆಂದರೆ ನನಗೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದ ಕಾರಣಕ್ಕೆ. ತಟ್ಟೆ ಮೇಲೆ ಇಲ್ಲಾಂದರೆ ನೀವು ಬಾಳೆ ಎಲೆ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಕೈಯ ಒಂದು ಬೆರಳಿನ ಸಹಾಯದಿಂದ ಇಲ್ಲ ಅಂದರೆ ಒಂದು ಅರಿಶಿಣದಿಂದ ಅಕ್ಷರಲ ಪದ್ಮ ರಂಗೋಲಿಯನ್ನು ಬರೆದು ಅದ್ರ ಮೇಲೆ 2 ವಿಳೆದೆಲೆಯ ನೀಡಿ ಅದಕ್ಕೆ ನೀವು 5 ಕಡೆಯವರು ಹಾಗೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಕಲಸವನ್ನು ನಾವು ಸೇವನೆ ಮಾಡ್ಕೋಬೇಕು. ಕಲಸದ ಬಲಭಾಗದಲ್ಲಿ ತಾಮ್ರ ಇತ್ತು, ಬೆಳ್ಳಿ ಕಲಶ. ಒಂದು ಕಲಸದ ಬಲಭಾಗದಲ್ಲಿ ಪರಿಶುದ್ಧವಾದ ಒಂದು ನೀರನ್ನು ನಾವು ತುಂಬಿಸ್ಬೇಕು. ನೀರನ್ನು ತುಂಬಿಸಿದ ನಂತರ ಕಲಶವನ್ನಿಟ್ಟು ಅದಕ್ಕೆ ಕಂಕಣವನ್ನು ಕಟ್ಟಬೇಕು. 5 ದಾರಕ್ಕೆ ಹಳದಿ ದಾರವನ್ನು ಮಾಡಿಕೊಂಡು ಒಂದು ಅರಿಶಿಣದ ಕೊಂಬನ್ನು ನೀವು ಕಟ್ಟಿ ಒಂದು ಗಂಟನ್ನು ಹಾಕಿ ನೀವು ಕಲಶದ ಕುತ್ತಿಗೆಗೆ ಅದನ್ನು ಕಟ್ಟಬೇಕು. ಈ ರೀತಿ ನೀವು ಕಂಕಣ ಮಾಡಲ್ಲ ಅನ್ನೋದಾದರೆ ಅದೇ ರೀತಿ ಒಂದು ದಾರವನ್ನು ಸೇವನೆ ಮಾಡಿಕೊಂಡು 2 ವಿಳೆದೆಲೆಗೆ ಒಂದು ಸೇವಂತಿಗೆ ಹೂವನ್ನು ಹಾಕಿ ಒಂದು ಗಂಟನ್ನು ಹಾಕಿ ನೀವು ಕಂಕಣವನ್ನು ಸೇವನೆ ಮಾಡ್ಕೋಬೇಕು. ಕಂಕಣವನ್ನು ಈ ಕಲಸದ ಕುತ್ತಿಗೆಗೆ ನೀವು ಕಟ್ಟಬೇಕು. ಕಲಶದ ಒಳಭಾಗದಲ್ಲಿ ಅರಿಶಿನ ಕುಂಕುಮ ಒಂದು 5 ರೂಪಾಯಿ ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿ ಅದ್ರ ಒಳಗೆ ಸ್ವಲ್ಪ ಮಟ್ಟಿಗೆ ಗೋಮೂತ್ರ, ಗಂಗಾಜಲ, ಹಾಗೆಯೇ ಕೊನೆಯದಾಗಿ ಸ್ವಲ್ಪ ಮಟ್ಟಿಗೆ ಅಕ್ಷತೆ ಹಾಗೆ ಒಂದು ಹೂವನ್ನು ಸಂಕಲ್ಪ ಮಾಡಿಕೊಂಡು ಗಂಗೆ ಪೂಜೆ ಮಾಡಿಕೊಂಡು ಗಂಗೆ ಮಂತ್ರವನ್ನು ಹೇಳ್ಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಯನ್ನು ಇಟ್ಟು ಹೊಸ ಕಾಯನ್ನು ಇರಬೇಕು. ಪ್ರತಿ ವಾರವನ್ನು ಕೂಡ ನೀವು ಕಾಯಿನ ಬದಲಾವಣೆ ಮಾಡಬಹುದು. ಇಲ್ಲ ಅಂದರೆ ಒಂದೇ ಕಾಯನ್ನು ನೀವು 4 ವಾರಗಳ ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಇದೇ ರೀತಿ ನೀವು ಶುಕ್ರಗೌರಿಗೆ ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಕಾಯಿ ಮಾತ್ರ ನಾವು ಬೇರೆ ಬೇರೆಯೇ ಇರಬೇಕು. ನೀವು ಕಾಯಿಗೆ ನಿಮ್ಮ ಮನೆಯ ಸಂಖ್ಯೆಗಳನ್ನು ಹಾಕಿ ಕಾಯಿನಿಟ್ಟು 16 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. 16 ಗೆಜ್ಜೆ ವಸ್ತ್ರವನ್ನು ಹಾಕಿ ಮಾಂಗಲ್ಯವನ್ನು ಹಾಕಬೇಕು. ಬೆಳ್ಳಿ ಬಂಗಾರದ ನೀವು ತಾಳಿಯನ್ನು ಕೂಡ ನೀವು ಬಳಸ್ಬೋದು.
ಆದರೆ ಗೌರಿ ಪೂಜೆಗೆ ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು, ಅದನ್ನೇ ಹಾಕಿದ್ದೇನೆ. ಹಾಗೆಯೇ ಒಂದು ಮನೇಲಿ ಏನು ಸರವಿದ್ದರೆ ಆ ಒಂದು ಆಭರಣಗಳನ್ನು ಕೂಡ ಹಾಕ್ಬೋದು. ಹಾಗೆ ಮುಖಪದ್ಮ ಇರುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ನಾವು ಆ ಮುಖಪದ್ಮವನ್ನು ಇಡ್ತೇವೋ ಅದೇ ಮುಖಪದ್ಮನೂ ಇರ್ಬೋದು. ಮತ್ತು ನೀವು ಗೌರಿದೇನು ತಂದಬೇಕು ಇರಬೇಕಂತೇನಿಲ್ಲ. ಮತ್ತು ಒಂದು ಬ್ಲೌಸ್ ಪೀಸನ್ನು ನೀವು ಒಂದು ಫೋಲ್ಡ್ ಮಾಡಿಕೊಂಡು ಅಂಚದ ಪಕ್ಕದಲ್ಲಿ ಇಡ್ಬೋದು. ಇಲ್ಲಾಂದರೆ ಒಂದು ಕೈ ರೀತಿಯಾಗಿ ಮಾಡಿಕೊಂಡು ನೀವು ಒಂದು ಕೈಗೆ 6 ಬಳೆ, ಮತ್ತೊಂದು ಕೈಗೆ 5 ಬಳೆ, ಈ ಥರ 11 ಬಳೆಗಳನ್ನು ಹಾಕಿ ನೀವು ಒಂದು ಒಂದು ಸರಳವಾಗಿಯೇ ಕೂರಿಸ್ಬೋದು. ಹಾಗೆಯೇ ಗೌರಿ ನಾವು ಏನು ತಟ್ಟೆ ಅಥವಾ ಬಾಳೆ ಎಲೆ ಇಟ್ಟಿರ್ತೀವೋ ಅದೇ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ವಸ್ತು ನಾವು ಇರಬೇಕು. 16 ಜೊತೆ ವಿಳೆದೆಲೆ, ಹಾಗೆ ಅರ್ಧ ಕಿಟಿಗೂ ಒಂದು ಕೊಬ್ಬರಿ, ಹಾಗೆ 16 ಜೊತೆ ನಾವು ಎಲೆಯನ್ನು ಇಟ್ಟಿರ್ತೇವೋ ಅದರ ಸಮೇತವಾಗಿ ನಾವು ಅಡಿಕೆಯನ್ನು ಇರಬೇಕು. ಬಟ್ಲು ಅಡಿಕೆ ಅಥವಾ ನೀವು ಪೂರ್ತಿ ಅಡಿಕೆಯನ್ನು ಕೂಡ ಇರಬಹುದು. ಅಡಿಕೆ ಅಂತ ಇಟ್ಟು ದಕ್ಷಿಣೆ, ಹಾಗೆ 2 ಬಾಳೆಹಣ್ಣು ತಾಂಬೂಲಕ್ಕೆ ಅಂತ ಇರಬೇಕು. ಮತ್ತು ಒಂದು ಬೆಲ್ಲದ ಅಚ್ಚು, ಇಲ್ಲಾಂದರೆ 2 ಅಚ್ಚನ್ನು ಒಂದು ಇರಬೇಕು. ಹಾಗೆ ನೆನೆಸಿರುವಂಥ ಕಡಲೆಕಾಳು, ಪ್ರತಿ ವಾರವನ್ನು ಕೂಡ ನೀವು ಹಿಂದಿನ ದಿವಸ ಸೋಮವಾರ ರಾತ್ರಿ ನೀವು ಕಡಲೆಕಾಳು ನೆನೆಸಿದ್ರೆ ಮಂಗಳವಾರ ಬೆಳಗ್ಗೆ ನೀವು ಪೂಜೆಯನ್ನು ಮಾಡ್ಕೋಬಹುದು. ನೀವು ಸ್ವಲ್ಪ ಮಟ್ಟಿಗೆ ಕಡಲೆಕಾಳನ್ನು ಕೂಡ ನೆನೆಸಿರಬೇಕು. ಹಾಗೆ ಕೆಂಪಾರತಿಯನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಇಟ್ಟಿರಬೇಕು ರಾತ್ರಿ ಬೆಳಗ್ಲಿಕ್ಕಂತ. ಹಾಗೆ ಮಂಗಳಗೌರಿಯ ಒಂದು ವ್ರತದ ಪುಸ್ತಕ, ಅದನ್ನು ಕೂಡ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇನೆ. ಹಾಗೆ 2 ದೀಪವನ್ನು ಕೂಡ ಹಚ್ಚುತ್ತಿದ್ದೇನೆ. ಕಾಯಿಯನ್ನು ಅಮ್ಮನವರ ಒಂದು ಬಲಭಾಗದಲ್ಲಿ ನಾವು ಸಂಕಲನ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಬೇಕು. ಹಾಗೆಯೇ ಗಣೇಶನ ಪೂಜೆ ಮುಖ್ಯವಾದದ್ದು. ನಾವು ತಟ್ಟೆ ಇರ್ತಿರ್ತೇವೋ ಅಥವಾ ಬಾಳೆಯಲ್ಲಿ ಇಟ್ಟಿರ್ತೇವೋ ಅದೇ ಕಲಶದ ಕೆಳಭಾಗದಲ್ಲಿ ಗಣೇಶ ಹಾಗೆ ಮಂಗಳಗೌರಿಯ ಒಂದು ವಿಗ್ರಹವನ್ನು ನಾವು ಇರಬೇಕು. ಮಂಗಳಗೌರಿ ವಿಗ್ರಹ ಇಲ್ಲವಾದಲ್ಲಿ ಅರಿಶಿನದಿಂದ ಮಾಡುವಂಥ ಒಂದು ಗೌರಮ್ಮನನ್ನು ಇಟ್ಟು ನೀವು ಎಲ್ಲರಲ್ಲಿ ಗೆಜ್ಜೆ ವಸ್ತುವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೋದು. ಹಾಗೆ ಹಣ್ಣುಗಳನ್ನು ಅಂತ ಕೂಡ ಇಟ್ಟಿದೆ. ನೀವು 5 ರೀತಿಯ ಹಣ್ಣುಗಳನ್ನು ಕೂಡ ಇಡಬಹುದು. ಹಾಗೆ ಒಬ್ರಿಗೆ ಕೊಡಲಿಕ್ಕಂತ ನೀವು ನೋಡ್ತಾ ಇರ್ಬೋದು ಪ್ಲೇಟ್ ಮೇಲೆ ಎಲೆ ಅಡಿಕೆ, ದಕ್ಷಿಣೆ, ಬಾಗ್ರ ಸಾಮಾನು, ಒಂದು ಹೂವು, ಹಾಗೆ ನೆನೆಸಿರುವಂಥ ಕಡಲೆಕಾಳನ್ನು ಇಟ್ಟಿದ್ದೇನೆ. ಹಾಗೆ ಪ್ರಸಾದಕ್ಕೆ ಅಂತ ನೀವು 4 ವಾರ 4 ರೀತಿಯ ಪ್ರಸಾದವನ್ನು ಮಾಡ್ಬೋದು. ಹಾಗೆ ಕೊನೆಯ ವಾರ ಅಂದರೆ 4ನೇ ವಾರನೂ ಒಂದು ಹಬ್ಬದ ಅಡುಗೆಯನ್ನು ಮಾಡಿಕೊಂಡು ಪೂಜೆಯನ್ನು ಮುಕ್ತಾಯ ಮಾಡ್ಬೋದು. ಅಂದರೆ ನೀವು ಈ ವರ್ಷದ ಪೂಜೆಯನ್ನು ಒಂದು ಸಂಪನ್ನ ಮಾಡ್ಬೋದು. ಆ ಥರ ನೀವು ಏನು ಪ್ರಸಾದ ಮಾಡಿರ್ತೀವೋ ಆ ಪ್ರಸಾದವನ್ನು ಇಟ್ಟು ಪೂಜೆ ಮಾಡ್ಕೋಬೋದು. ಹಾಗೆ ತೀರ್ಥ ಅದನ್ನು ಕೂಡ ಇಟ್ಟಿದ್ದೇನೆ. ಹಾಗೆ ಒಂದು ಅಡುಗೆ ಮಾಡುವಂಥ ಒಂದು ಸೌಟನ್ನು ಕೂಡ ಈ ದೇವ್ರ ಮುಂದೆ ಇಟ್ಟಿದ್ದೇನೆ. ಯಾಕಪ್ಪ ಅನ್ನೋದಾದರೆ ನಾವು ಕಾಡಿಗೆ ಶೇಖರಣೆ ಮಾಡಬೇಕು. ಈ ಮಂಗಳಗೌರಿ ಈ ವ್ರತದಲ್ಲಿ ಏನು ಒಂದು ವಿಶೇಷ ಅನ್ನೋದಾದರೆ ಕಲಶ ಸ್ಥಾಪನೆ ಮಾಡಿ 16 ಎಲ್ಲ ವಸ್ತುಗಳನ್ನು ನಾವು ಜೋಡಿಸಿ ಪೂಜೆ ಮಾಡುವಂಥದ್ದು. ಹಾಗೆ ಹಾಡು ಅಂದರೆ ಕಥೆಯನ್ನು ಓದ್ಕೊಳ್ಳುವಂಥದ್ದು. ಹಾಗೆ ಕಾಡಿಗೆ ಶೇಖರಣೆ ಮಾಡುವಂಥದ್ದು. ಇದು ಮಂಗಳಗೌರಿಗೆ ತುಂಬಾ ಒಂದು ಬಹುಮುಖ್ಯವಾಗಿರುವಂಥ ಒಂದು ಅಂಶವಾಗಿರ್ತದೆ. ದೀಪಾರಾಧನೆ ಎಲ್ಲ ಮಾಡ್ಕೊಂಡು ಊದಿನ ಕಡ್ಡಿಯನ್ನು ಬೆಳಗಿ, ಹಾಗೆ ಈ ತಂಬಿಟ್ಟಿನ ದೀಪವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ನೀವು ಹಾಡನ್ನು ಹೇಳ್ತಾ ನೀವು ಬೆಳಗಬೇಕು. ಹಾಗೆ ಕಥೆಯನ್ನು ಕೂಡ ನೀವು ಓದ್ತಾ ಇರಬೇಕು. ನೀವು ಹಾಡನ್ನು ಹೇಳಿ ದೀಪವನ್ನು ಬೆಳಗಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಕಥೆಯನ್ನೆಲ್ಲ ಓದ್ಕೊಂಡು ನಂತರದಲ್ಲಿ ಒಂದು ಹಾಡು ಹೇಳ್ತಾ ಒಂದು ದೀಪವನ್ನು ಬೆಳಗ್ತಾರೆ. ಆ ರೀತಿ ಕೂಡ ನೀವು ಮಾಡ್ಬೋದು. ದೀಪ ಎಲ್ಲ ಬೆಳಗಿದ ನಂತರ ಆ ಸೌಟನ್ನು ದೀಪದ ಮೇಲೆ ಇಟ್ಟು ಸ್ವಲ್ಪ ಒಂದು 10 ನಿಮಿಷ ಇಲ್ಲಾಂದರೆ 5 ನಿಮಿಷ ಅದು ದೀಪದ ಮೇಲೆ ಅದು ಕಪ್ಪಾಗಿ ಬರ್ತದೆ. ಅದು ನಾವು ಕಾಡಿಗೆ ಶೇಖರಣೆ ಮಾಡಿಕೊಂಡು ಅಮ್ಮನವರನ್ನು ಏನು ನಾವು ಮುಖಪದ್ಮ ಇಟ್ಟಿರ್ತೀವೋ ಆ ಮುಖಪದ್ಮಕ್ಕೆ ಸ್ವಲ್ಪ ನೀವು ಕಣ್ಣಿಗೆ ನೀವು ಅದನ್ನು ಹಚ್ಚಿ ನಂತರದಲ್ಲಿ ಕಾಯಿನ ಒಡೆದು ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿ ಎಲ್ಲ ಹಾಕಿ ನಂತರ ತೀರ್ಥ ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಮುಕ್ತಾಯ ಮಾಡ್ಬೋದು. ಉಪವಾಸವನ್ನು ಇಟ್ಟು ನಾವು ಪೂಜೆನ ಮಾಡಬೇಕು. ಅಂದರೆ ನಾವು ಈ ಪೂಜೆನ ಮಂಗಳವಾರ ಬೆಳಿಗ್ಗೆ ನಾವು ಮಾಡ್ಕೋಬೇಕು. ಬೆಳಿಗ್ಗೆ ಈ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ನಂತರದಲ್ಲಿ ನೀವು ಕುಂಕುಮವನ್ನು ಕೊಡಬೇಕು. ಅಂದರೆ ಮೊದಲ ಭಾಗನ ಕೊಡುವುದಾದ್ರೂ ಪ್ರತಿ ವರ್ಷ ನಾವು 2 ಭಾಗನ ಕೊಡಬೇಕು. ಹಾಗೆ
ಕೊನೆಯ ವರ್ಷ ಅಂದರೆ 5ನೇ ವರ್ಷ ನಾವು 8 ಬಾಗಿನವನ್ನು ಕೊಡಬೇಕು. ಈ ಥರ ನಾವು 16 ಬಾಗಿನವನ್ನು ಕೊಡ್ತೇವೆ. ಅದಾದ ನಂತರ ನೀವು ಪ್ರತಿ ವರ್ಷ ಕೂಡ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ಬೋದು. ಯಾಕೆ ಅಂದರೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಮಗೆ ತುಂಬಾ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕೆ ಎಲ್ಲರೂ ಕೂಡ ಆಚರಣೆ ಮಾಡಿ. ಒಬ್ಬರಿಗೆ ಅಂತಲೂ ನಾವು ಆ ಗೌರಿ ಸ್ವರೂಪವಾಗಿ ನಾವು ಆ ತಾಂಬೂಲವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅದ್ರ ಜೊತೆಗೆ ಏನು ನಾವು ಆ ದೀಪವನ್ನು ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ ದೀಪವನ್ನು ಕೂಡ ನಾವು ಅವರಿಗೆ ಕೊಡಬೇಕು. ಆ ದೀಪವನ್ನು ತಿನ್ಬೋದು. ಯಾಕಂದರೆ ನಾವು ಅದನ್ನು ದೀಪಾವಳಿ ಮಾಡಿರ್ತೀವಿ, ತುಪ್ಪವನ್ನೇ ಹಾಕಿರ್ತೀವಿ, ಏನು ತೊಂದರೆ ಇರಲ್ಲ. ಮಿಕ್ಕಿದ ದೀಪ ನೀವು ಹಸುವಿಗೆ ಕೊಡ್ಬೋದು. ಹಾಗೆ ನೀವು ಸಹ ಪ್ರಸಾದ ರೂಪದ ಒಂದನ್ನು ತೆಗೆದುಕೋಬೋದು, ಏನು ತೊಂದರೆ ಇಲ್ಲ. ನೀವು ತುಂಬ ಚೆನ್ನಾಗೇ ತಾಗ್ತದೆ. ನಾನು ಕೂಡ ಟ್ರೈ ಮಾಡಿದ್ದೆ. ಅದಕ್ಕೆ ನೀವು ನೀವು ಅದನ್ನು ಪ್ರಸಾದ ರೂಪವಾಗಿ ನೀವು ತೆಗೆದುಕೋಬಹುದು. ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ನೀವು ಊಟವನ್ನು ಮಾಡ್ಬೋದು. ಅಂದರೆ ಸಾತ್ವಿಕವಾಗಿಯೇ, ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿನ ಬಳಸಬಾರ್ದು. ಆವತ್ತಿನ ದಿವಸ ನೀವು ಸಾತ್ವಿಕವಾಗಿ ಊಟವನ್ನು ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ಅಮ್ಮನವರಿಗೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಕೆಂಪಾರ್ತಿನ ಬೆಳಗ್ಗೆ ಮತ್ತು ನೀವು ಕಳಸವನ್ನು ಸ್ವಲ್ಪ ಮಟ್ಟಿಗೆ ಕದಲಿಸಿ ಇಟ್ಟರೆ ಬುಧವಾರದಂದು ವಿಸರ್ಜನೆ ಮಾಡ್ಬೋದು. ಹಾಗೆ ಮಂಗಳವಾರ ರಾತ್ರಿ ಕೂಡ ನೀವು ಊಟವನ್ನು ಮಾಡಬಹುದು. ಈ ರೀತಿಯ ಮಂಗಳಗೌರಿ ಒಂದು ಪೂಜಾ ವಿಧಾನ ಆಗಿರ್ತದೆ. ಬುಧವಾರ ಎಲ್ಲ ವಸ್ತುಗಳನ್ನು ಕೂಡ ನಾವು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಹಾಕಬೇಕು. ಅಂದರೆ ಆ ಗೆಜ್ಜೆ ವಸ್ತುವನ್ನು ನೀವು ಸ್ವಲ್ಪ ತೊಳೆದುಕೊಂಡು ಎಲ್ಲಿಗಾದರೂ ಹಾಕುವುದಾದರೆ ಒಳಿತು. ಯಾಕೆಂದರೆ ಅದು ಗಾಳಿಗೆ ಇಲ್ಲಿ ಹೋಗ್ತದೆ. ಸೊ ಆ ಕಾರಣಕ್ಕೆ ಯಾರು ತುಳಿದ್ರೆ ಅದು ಕೂಡ ನಮಗೆ ಒಂದು ದೋಷಗಳು ಬರುವಂಥದ್ದು. ಸೊ ಆ ಕಾರಣ ಸ್ವಲ್ಪ ತೊಳೆದುಕೊಂಡು ನೀವು ಹಾಕಿ. ಹಾಗೆ ಹೂಗಳನ್ನು ಕೂಡ ನೀವು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕಬೇಡಿ. ಹಾಗೆ ದೀಪಗಳು ಮಿಕ್ಕಿದ್ರೆ ಹಸುವಿಗೆ ಕೊಟ್ಬಿಡಿ, ಆ ತಂಬಿಟ್ಟಿನ ದೀಪ. ಇಷ್ಟು ನಾವು ಮಂಗಳಗೌರಿಯ ಒಂದು ಪೂಜಾ ವಿಧಾನ ಆಗಿರ್ತದೆ. ಹಾಗೆ ವಿಸರ್ಜನೆ ಕೂಡ ಆಗಿರ್ತದೆ. ನೋಡೋದ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂಗಳಗೌರಿಯ ಒಂದು ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.